ನಾನು ರುದ್ರಯ್ಯ ಕುಲಕರ್ಣಿ ಸಾಕಿನ್ ನೆರ್ಸಾಪು ತಾಲೂಕು ಬದಾಮಿ ಜಿಲ್ಲಾ ಬಾಗಲಕೋಟ್. ಆಮೇಲೆ ನಮ್ಮದೊಂದು ಕುಲಕರ್ಣಿ ಕೃಷಿ ತೇಜ ಜೀವಾಮೃತ ಚಾನಲ್ಲಿಗೆ ಒಂದು ಈಗ ನಾನು ಉಳ್ಳಾಗಡ್ಡಿಗೆ ಒಂದು ಸ್ಪ್ರೇ ಮಾಡೋದು ನಿಮಗೆ ಹೇಳ್ತೀನಿ. ಏನೇನು ಹಾಕಬೇಕು, ಏನೇನು ಇದನ್ನು ಹಾಕಿದ್ರೆ ಇದು ಯೂರಿಯಾ, ಸಲ್ಫೇಟು, ಪೊಟ್ಯಾಶು ಎಲ್ಲ ಇದರಲ್ಲಿ ಗೊಬ್ಬರ ಇರ್ತೈತಿ. ಅದಕ್ಕೆ ಇದು ಒಂದು ವಿಡಿಯೋ ಮಾಡ್ತೀನಿ. ನಾವು ಕಣ್ಣೀರು ಮಠಕ್ಕೂ ಹೋಗಿ ಬಂದೀವಿ. ಆ ಅಪ್ಪರು ಒಂದು ವಿಡಿಯೋ ನೋಡಿಕೊಂಡು ನಾವು ಕನ್ವರ್ಟ್ ಆದವರು. ಈಗ 4 ವರ್ಷದಿಂದ ನಾವು ಈಗ ಇದನ್ನು ಒಂದು ಸಾವಯವ ಪದ್ಧತಿಯಲ್ಲಿ ನಮ್ಮದೊಂದು ಉಳ್ಳಾಗಡ್ಡಿ, ಇಷ್ಟು ಗಾಂಜಾಳ 8 ಎಕರೆದಾಗ ಒಂದು 7 ಎಕರೆ ನಮ್ಮದು ಕಬ್ಬದ. ಇದು ಉಳ್ಳಾಗಡ್ಡಿ ಇಟ್ಟಿದೆ. ಇದನ್ನು ಒಟ್ಟು ನಾವು ರಸಗೊಬ್ಬರ ಯಾವುದೇ ವಿಷಮುಕ್ತ ಗೊಬ್ಬರ ಅಂತೂ ಏನೂ ಹಾಕಿಲ್ಲ. ಅದ್ರಾಗ ಎರೆಹುಳನೂ ಆಗ್ಯಾವು, ಭೂಮಿ ಫಲವತ್ತೂ ಆಗೈತಿ. ಅದಕ್ಕೆ ಒಂದು ಇದನ್ನು ಹಾಕ್ತೀನಿ. ಇದನ್ನೆಲ್ಲ ಒಂದು ಇದನ್ನು ಹೇಳ್ತೀನಿ. ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಇದೆ. ಬೆಟ್ಟದ ನೆಲ್ಲಿಕಾಯಿ ಇದನ್ನು ಒಂದಿಷ್ಟು ಪ್ರಮಾಣ ಇದನ್ನಿಷ್ಟು ಹಾಕ್ತೀನಿ ನೋಡ್ರಿ. ಒಂದು 10 ml ಅಂದಾರ ಅವರು. ನಾವು ಅದನ್ನು ಒಂದೊಂದು ಇಷ್ಟು ಆಟಗ ನಾವು ಸ್ಪ್ರೇ ಮಾಡಲಿಕ್ಕೆ ಹಾಕ್ತೀವಿ. ಇದು ಒಂದು. ಆ ನಂತರದಲ್ಲಿ ಇದು ಫಿಶ್ ಎಮಿನೋ ಆ್ಯಸಿಡ್, ಇದನ್ನು ನಾವು ತಯಾರು ಮಾಡಿ. ಇದನ್ನು 10 kg ಮೀನು, 10 kg ಬೆಲ್ಲ, 3 ತಿಂಗಳು ಇಡಬೇಕು. ಇದನ್ನು 3 ತಿಂಗಳು ಇಟ್ಟಾಗ ಒಂದು ಪೊಟ್ಯಾಶು ಎಲ್ಲ ಗೊಬ್ಬರ ಇದಕ್ಕೆ ತಯಾರಾಗ್ತೈತಿ. ಅದಕ್ಕೆ ನಾವು ಒಂದು 10 ml ಅಂದಾರ ಅವರು. ಒಬ್ಬರು ಕಾಡಸಿದ್ದೇಶ್ವರ ಅಪ್ಪರ ಒಂದು ಪ್ರೇರಣೆ ಮೇರೆಗೆ ಇದನ್ನು ಹಾಕ್ತೀವಿ. ನಾವು ಒಂದಿಷ್ಟಿಷ್ಟು ಒಂದು ಪ್ರಮಾಣದಲ್ಲಿ ಹಾಕ್ತೀವಿ. ಒಟ್ಟು ಇದನ್ನು ಇಷ್ಟು ಹಾಕಿ ಒಂದು ಇದು ಗೋನಂದಾಜಲ. ಇದು ಆಕಳ ಸತ್ತಿದ್ದು 3 ತಿಂಗಳ ಒಂದು ಇದ್ರಾಗ ಒಂದು ದೊಡ್ಡ ಇದ್ರಾಗ ಹಾಕಿ ಅದನ್ನು ಹೋಗೋದು ಕೋಡು ಇನ್ನು ಅಷ್ಟು ಉಳಿತಾವಂತೀವಿ. ನಾ ಮಾಡಿಲ್ಲ ಇದು ಮನ್ಯಾಗ. ಇದನ್ನು ಒಂದು ಕಡೆ ನಾನು ಪರ್ಚೇಸ್ ಮಾಡೀನಿ, ಅದನ್ನು ತೊಗೊಂಬಂದೀನಿ. ಅದಕ್ಕೊಂದಿಷ್ಟು ಈ ಪ್ರಮಾಣದಲ್ಲಿ ಇದನ್ನು 3 ಮಿಕ್ಸ್ ಮಾಡಿದ್ದೀನಿ. ಆನಂತರ ನಮ್ಗೆ ಇನ್ನೊಂದು ಐತಿದೆ. ಇದು ಬಾಳೆ ಗೊಣಿ ಅಂದ್ರೆ ಮುಂದೆ ಹೂವು ಇರ್ತದಲ್ಲ, ಆ ಹೂವನ ಇದನ್ನು ನಾವು ಒಂದು 20 kg ಹೂವು ತೊಗೊಂಡು 20 kg ಬೆಲ್ಲ ಹಾಕಿ ಇದನ್ನು ಕನಿಷ್ಠ ಒಂದು 1.5 ತಿಂಗಳು ಆಗ್ತದೆ. ಇದನ್ನು ಹಾಕಿ ಬಾಯಿ ಕ್ಯಾಪ್ ಹಾಕಿ ಇದನ್ನು ಕಟ್ಟಿ ಇಟ್ಟಿದ್ವಿ. ಅದು ಈ ಥರ ಆಗಿದೆ ನೋಡಿರಿ, ತೋರಿಸು. ಅದಕ್ಕೆ ಇನ್ನೊಂದಿಷ್ಟು ಹಾಕ್ತೀವಿ. ಇದೊಂದಿಷ್ಟು ಆಟಗ ಎಲ್ಲ ಮಿಕ್ಸ್ ಮಾಡಿದ್ವಿ. ಇದು ಈರುಳ್ಳಿಗೆ ಇದು 4ನೇ ಒಂದು ಸ್ಪ್ರೇ. ಇದು 4 ಥರ ಇಷ್ಟಿಷ್ಟು ಎಲ್ಲ ಏನು ಹೇಳಿನಲ್ಲಿ. ಈಗ ಇದು 5ನೇ ಬಾರಿ ನಾವು ಈಗ ಸಿಂಪರಣೆ ಮಾಡೋದು ಈರುಳ್ಳಿಗೆ. ಆದರೆ ಈರುಳ್ಳಿ ತೋರಿಸಿ. ಇದು ಗೋಕೃಪಾಮೃತ. ಇದನ್ನು ಎಷ್ಟಾದ್ರೂ ಹಾಕ್ಬೋದು ನೀವು. ಗೋಕೃಪಾಮೃತ ಅಂದ್ರೆ ಇದನ್ನು ನಾವು ಕಲ್ಚರ್ ಮಾಡ್ಕೊಂಡೀವಿ. ಒಬ್ಬರ ಕಡೆ ಒಂದು 2 ಲೀಟ್ರ್ ತಂದು ಅದನ್ನು ಬೆಲ್ಲ, ನಮ್ಮದು ಆಕಳ ಐತಿ ಜವಾರಿ ಆಕಳದ ಮಜ್ಜಿಗೆ ಹಾಕಿದ್ದನ್ನು ನಾವು ರೆಡಿ ಮಾಡ್ಕೊಂಡು ಬ್ಯಾರಲ್ 200 ಲೀಟ್ರ್ ಬ್ಯಾರಲ್ ಐತಿ. ಇದು ನಿಮ್ಗೆ ಹಂಗೆ ನಿಮ್ಗೆ ನಾವು ಗೋಕೃಪಾಮೃತ ಬೇಕಂದ್ರೆ ಇದನ್ನು 2 ಲೀಟ್ರ್ ಒಯ್ಯಿರಿ. ಹೋದು 200 ಲೀಟ್ರ್ ಬ್ಯಾರಲ್ಲಿಗೆ ಹಾಕಿ ಅದಕ್ಕೆ ಒಂದು 2 kg ಆರ್ಗ್ಯಾನಿಕ್ ಬೆಲ್ಲ, ಆನಂತರ ಒಂದು 2 ಲೀಟ್ರ್ ಚಲೋ ಜವಾರಿ ಆಕಳದ ಮಜ್ಜಿಗೆ ಹಾಕಿ ರೆಡಿ ಆಗ್ತೈತೆ ನಿಮ್ಗೆ. ಇದು ಆಗಲೇ ವಿಡಿಯೋ ಅರ್ಕಳಿ ಆಯ್ತು ತಮಗೆ. ಇದು ಒಂದು ಈಗ ಎಲ್ಲ ಮಿಕ್ಸ್ ಮಾಡಿದ್ದೀನಲ್ಲ ಇವನ್ನ. ಇದು ಆರ್ಗ್ಯಾನಿಕ್ ಉಳ್ಳಾಗಡ್ಡಿ. ಈ ನಮ್ಮನೆ ನಾವು ಒಂದು 5ನೇ ಸಲ ಈಗ ಸ್ಪ್ರೇ ಮಾಡೋದು. ಈಗ 6ನೇ ಸಲ ಆಗೈತಿ. ಇನ್ನೊಂದು ಸಲ ಸ್ಪ್ರೇ ಮಾಡ್ತೀನಿ. ಇದು ಯಾವುದೇ ಗೊಬ್ಬರ ಹಾಕಿಲ್ಲ. ಇದು ನಾವು ಈಗ 2-3-4 ಸಲ ಇದನ್ನು ಎಲ್ಲ ಅಮಿನೋ ಆ್ಯಸಿಡ್ಡು ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಕೂಡಿಸಿ ಇದನ್ನು 5ನೇ ಸಲ ಸ್ಪ್ರೇ ಮಾಡೋದು. ನಿಮ್ಗೆ ಉಳ್ಳಾಗಡ್ಡಿ ನಮ್ಮ ಎಲ್ಲ ಏನು ಸಿಗ್ತಾವೆ ಉಳ್ಳಾಗಡ್ಡಿ ಅಂದ್ರೆ ಫುಲ್ ಆರ್ಗ್ಯಾನಿಕ್ ಅಂದ್ರೆ ವಿಷಮುಕ್ತ ಏನೂ ಇರೋಂಗಿಲ್ಲ. ಅದಕ್ಕೆ ನೀವು
ಯಾರಾದರೂ ಈರುಳ್ಳಿ ನಮಗೆ ಬೇಕಂದ್ರೆ ಹಿಂಗದ ನೋಡಿ ನಮ್ದು ಈರುಳ್ಳಿ ಈಗ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ನಂಬರ್ ಇರ್ತದೆ. ನೀವು ಆ ನಂಬರನ್ನು ಕಾಲ್ ಮಾಡಿ ನಮಗೆ ಈರುಳ್ಳಿ ಬೇಕಂದ್ರೆ ನಾವು ನಿಮಗೆ ಈರುಳ್ಳಿಯನ್ನು ಕೊಡ್ತೀವಿ. ಮತ್ತು ಫುಲ್ ಆರ್ಗ್ಯಾನಿಕ್ ಅದ ಇದು. ಅದಕ್ಕಾಗಿ ನಾವು ಇದನ್ನು ಇಲ್ಲೇ ಯಾರಾದರೂ ನೀವು ತಿಳಿಸಿದ್ರೆ ಅದು ಒಂದು ನಂಬರ್ ಹೇಳೋ ನಂಬರ್ ನಿಮ್ಮ ಲೈಟ್ ನೋಡಿ. ಇದು 1 ಎಕರೆ ಉಳ್ಳಾಗಡ್ಡಿ. ಇದನ್ನು ನಾವು ಹಿಂಗೆ ಸ್ಪ್ರೇ ಮಾಡಿ ಈ ಮಾರ್ಕೆಟ್ ಕಳ್ಸೋಕ್ಕಿಂತ ಯಾರು ತಿನ್ನೋರಿದ್ರೆ ಚಲೋ ಬೇಕಪ್ಪ ನಮಗಂತ ಅನ್ನೋರಿದ್ರೆ ಕಮೆಂಟ್ ಬಾಕ್ಸಲ್ಲಿ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ಈರುಳ್ಳಿಯನ್ನು ಒಯ್ಬೋದು. ಇದು ನಮ್ಮ ವಿಜಯ ಕೃಷ್ಣ ಚಾನಲ್ ಇರ್ತದೆ.